ಸುಂದರ ಸಂಸಾರಕ್ಕೆ ಮದ್ಯಪಾನ ಅನ್ನುವಂತಹ ಚಟ ಸಮಾಧಿ ಕಟ್ಟಿದೆ. ಪತಿಯ ಚಟಕ್ಕೆ ಬೇಸತ್ತಂತಹ ಪತ್ನಿ ಗಂಡನನ್ನ ಕೊಂದು ಅರೆಸ್ಟ್ ಆಗಿದ್ದಾಳೆ. ಅಪ್ಪ ಮೃತಪಟ್ಟಿದ್ದು, ಅಮ್ಮ ಜೈಲು ಪಾಲಾದ್ರೆ ಇಬ್ರು ಮಕ್ಕಳು ಅನಾಥರಾಗಿದ್ದಾರೆ. ಮನೆಯ ಒಳಗೆ ಬಿದ್ದಿರೋ ಹೆಣ, ಹೊರಗೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವ ವಸ್ತುಗಳು, ಅದೇನಾಗಿದೆ ಎಂದು ಪರಿಶೀಲನೆ ಮಾಡ್ತಿರೋ ಪೊಲೀಸರು. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ನಗರದ ರಾಮತೀರ್ಥ ನಗರದಲ್ಲಿ. ಸುಂದರ ಸಂಸಾರಕ್ಕೆ ಸಮಾಧಿ ಕಟ್ಟಿದ ಮದ್ಯಪಾನದ ಚಟ. ಪತಿಯ ಚಟಕ್ಕೆ ಬೇಸತ್ತ ಪತ್ನಿಯಿಂದ ನಡೆಯಿತು ಗಂಡನ ಹತ್ಯೆ. ಈ ಫೋಟೋದಲ್ಲಿ ಕಾಣ್ತಿರೋ ವ್ಯಕ್ತಿಯ ಹೆಸರು ಅಮಿತ್ ಚಿಕ್ಕೋಡಿ. ಈತ ಮೂಲತಃ ಚಿಕ್ಕೋಡಿ ತಾಲೂಕಿನ ಕಬ್ಬೂರು ಗ್ರಾಮದ ನಿವಾಸಿ. ಇತ್ತೀಚೆಗೆ ಅಮಿತ್ ವಿಪರೀತವಾಗಿ ಮದ್ಯಪಾನದ ದಾಸನಾಗಿದ್ದನು. ಇದರಿಂದ ಬೇಸತ್ತ ಪತ್ನಿ ಗಂಡನಿಗೆ ಚಟ ಕಟ್ಟಿದ್ದಾಳೆ. ಚಿಕ್ಕೋಡಿಯಿಂದ 15 ವರ್ಷಗಳ ಹಿಂದೆ ಬೆಳಗಾವಿಗೆ ಬಂದು ವಾಸವಾಗಿದ್ದ ಅಮಿತ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಿಪೇರಿ ಅಂಗಡಿ ಇಟ್ಕೊಂಡು ಜೀವನ ಸಾಗಿಸ್ತಿದ್ದ. ಆದ್ರೆ ಅಪ್ಪ ಅಮ್ಮ ಇಲ್ಲದೆ ಒಬ್ಬನೇ ಅನಾಥವಾಗಿದ್ದ ಕಾರಣ ಈತನ ಅಕ್ಕನೇ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದಳು. 12 ವರ್ಷಗಳ ಹಿಂದೆ ಅಮಿತ್ ಮತ್ತು ಆಶಾ ರಾಯ್ಭಾಗ್ ಮದುವೆ ಆಗಿತ್ತು. ಈ ದಂಪತಿಗೆ ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗುವಿದೆ. ಅಮಿತ್ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡಿದ್ರೆ ಪತ್ನಿ ಆಶಾ ಕೂಡ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕೆಲಸ ಮಾಡ್ತಿದ್ಲು. ಆದ್ರೆ ಇತ್ತೀಚೆಗೆ ಅಮಿತ್ ತೀವ್ರವಾಗಿ ಮದ್ಯಪಾನದ ಚಟಕ್ಕೆ ಬಿದ್ದಿದ್ದನು. ಈ ವಿಷಯವಾಗಿ ಅನೇಕ ಸಲ ಮನೆಯಲ್ಲಿ ಪತಿ ಮತ್ತು ಪತ್ನಿ ಜಗಳವಾಡಿದ್ರು. ಈ ಬಗ್ಗೆ ಪತ್ನಿ ಆಶಾ ಪತಿಯ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಳು. ಕಳೆದ ರಾತ್ರಿ ಕೂಡ ಇಬ್ಬರ ಮಧ್ಯೆ ಜಗಳ ನಡೆದಿದ್ದು ಅದು ಕೊಲೆಯಲ್ಲಿ ಅಂತ್ಯವಾಗಿದೆ. ಕುಡಿದು ಬಂದು ಗಲಾಟೆ ಮಾಡ್ತಿದ್ದ ಪತಿಯನ್ನ ವೇಲ್ನಿಂದ ಬಿಗಿದು ಪತ್ನಿ ಆಶಾ ಕೊಲೆ ಮಾಡಿದ್ದಾಳೆ. ಇವರು ಮದುವೆ ಮಾದಂದ ಇಲ್ಲೇ ಇದ್ರು, ಎಲ್ಲ ಇಲ್ಲೇ ಇದ್ರು, ಅವತ್ತ ಇರ್ತಾರೆ. ಸುಮ್ಮನೆ ಕಬ್ಬರ್ಕೊಮ್ಮೆ ಯಾರು ರೇಷನ್ ಪೇಷಂಟ್ ತರಾಕ ಈಗ ಮಟ್ರು ಬರ್ತೀರಿ ಸರ್. ಸೋದರ ಮಗಳು ಅಲ್ಲೇ ಅವರು ಅನಾಥದಾರ. ಇದು ಹುಡುಗಿ ಒಂದೇರನ್ನ ನಮ್ಮಲ್ಲಿ ಇರ್ಲತ್ತಂದು ಮಾಡಿದ್ದೀರಿ. ಮತ್ತು ಅವ್ರು ಸ್ವಲ್ಪ ಏನೋ ಕುಡಿದು ನಿಷೇಧಾಗ ಏನು ಮಾಡ್ಕೊಂಡ್ರೆ ಏನು ಗೊತ್ತಾಗ ಕುಡಿದು ಸ್ವಲ್ಪ ಇತ್ತೀಚೆಗೆ ಹಚ್ಚಿ ಕುಡಿಯತ್ತಾರೆ. ಪರಾರಿಯಾಗಲು ರೆಡಿಯಾಗಿದ್ದವಳನ್ನು ಬಂಧಿಸಿದ ಪೊಲೀಸರು. ಗಂಡನನ್ನ ಕೊಲೆ ಮಾಡಿದ ಬಳಿಕ ಭಯಭೀತಳಾದ ಆಶಾ ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಪರಾರಿಯಾಗಲು ಯತ್ನಿಸಿದ್ದಾಳೆ. ಇದನ್ನು ಕಂಡ ಮನೆಯ ಮಾಲೀಕ ಮತ್ತು ಅಕ್ಕಪಕ್ಕದ ನಿವಾಸಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಹಾಗೂ ಡಿಸಿಪಿ ರೋಹನ್ ಜಗದೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೂ ಪರಾರಿಯಾಗಲು ರೆಡಿಯಾಗಿದ್ದ ಅಮಿತ್ ಪತ್ನಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಿನ್ನೆ ರಾತ್ರಿ ಕೂಡ ಗಲಾಟೆ ಬಹಳ ಜಾಸ್ತಿ ಆಗಿದೆ. ಗಂಡ ಅವರು ಮನೆಗೆ ವಾಪಸ್ ಬಂದ ಮೇಲೆ ಅವರು ಈ ವಿಂಡೋ ಗ್ಲಾಸ್ ಅವರು ಹೊಡೆದಿದ್ದಾರೆ. ಆಮೇಲೆ ಒಳಗಡೆ ಹೋಗಿ ನಂತರ ಮತ್ತೆ ಹೆಂಡತಿ ಜೊತೆಗೆ ಇದು ಫೈಟಿಂಗ್ ಶುರು ಆಗಿದೆ. ಸೊ ಈ ಗಲಾಟೆಯಲ್ಲಿ ಅವರು ಸತ್ತಿದ್ದಾರೆ. ಈಗ ನಾವು ಮಾಲ್ಮರ್ಟಿ ಸ್ಟೇಷನ್ದಲ್ಲಿ ಕ್ರೈಮ್ ನಂಬರ್ 24 ಮರ್ಡರ್ ಸೆಕ್ಷನ್ ಪ್ರಕಾರ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅಂದರೆ ಅವ್ರ ಹತ್ರ ಏನು ಪ್ಲ್ಯಾನ್ ಇದೆ ಮರ್ಡರ್ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಭಯ ಆಗಿದೆ, ನನಗೆ ಮತ್ತೆ ಅರೆಸ್ಟ್ ಆಗುತ್ತೆ, ಅದಕ್ಕೆ ನಾನು ಎಸ್ಕೇಪ್ ಮಾಡ್ತೀನಿ ಅಂತ. ಸೊ ಈ ರೀತಿ ಅವರು ಎಲ್ಲ ಮನೆಯ ಸಾಮಾನು ಅವರು ಹೊರಗಡೆ ತಂದು ಮತ್ತೆ ಬೇರೆ ಕಡೆಗೆ ಹೋಗ್ಬೇಕಂತೆ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಒಟ್ಟಾರೆ ಪತಿಯ ಚಟಕ್ಕೆ ಬೇಸತ್ತ ಪತ್ನಿ ಪತಿಯನ್ನ ಕೊಲೆ ಮಾಡಿ ಜೈಲು ಸೇರಿದ್ರೆ, ಇತ್ತ ಅಪ್ಪ ಅಮ್ಮನ ಜಗಳದಲ್ಲಿ ಇಬ್ಬರು ಪುಟ್ಟ ಮಕ್ಕಳು ಅನಾಥರಾಗಿದ್ದಾರೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.